ಜಗದೀಶ್ ಅಂತ ಹೇಳಿ. ಸೊ ನಾನು ಯೋಗನ ಸಣ್ಣ ಹುಡುಗರಿಂದ ಮಾಡ್ತಾ ಇದ್ದೆ. ಇಲ್ಲಿ ನಾನು ಗ್ರಾಜುಯೇಷನ್ ತನಕ ಮಾಡಿದೆ. ಆಮೇಲೆ ಪೋಸ್ಟ್ ಗ್ರಾಜುಯೇಷನಲ್ಲಿ ಟೈಮ್ ಪ್ರಾಬ್ಲಮ್ ಆಗಿತ್ತು, ಮತ್ತು ನಾನು ಔಟ್ಪೇಷನ್ಸ್ ಫ್ರೀ ಮಾಡಿದ್ದರಿಂದ ನನಗೆ ಫೆಸಿಲಿಟಿ ಇದ್ದಿಲ್ಲ, ಮತ್ತೆ ಬಿಟ್ಟಿದ್ದೆ. ಆಮೇಲೆ ನಾನು ವರ್ಕ್ ಅಂತ ಸ್ವಲ್ಪ ದಿವಸ ಮಾಡಿದೆ, ಬಿಟ್ಟೆ. ಆಮೇಲೆ ನಾವು ಬನಶಂಕರಿನಲ್ಲಿ ಇದ್ವಿ. ಅಲ್ಲಿ ನಾನು ಪದ್ಮನಾಭ ನಗರದಲ್ಲಿ ಮತ್ತೆ ಯೋಗ ಕ್ಲಾಸಿಗೆ ಅಟೆಂಡ್ ಮಾಡಿದೆ ಆಲ್ಮೋಸ್ಟ್ 2.5 ವರ್ಷ. ಸೊ ಅಂದರೆ ಕ್ಲಾಸ್ ತುಂಬ ಎಕ್ಸ್ಪೆನ್ಸಿವ್ ಇತ್ತು. 2009 ನಾನು 12 ತನಕ ಅಟೆಂಡ್ ಮಾಡಿದೆ. ಅಲ್ಲಿ ತಿಂಗಳಿಗೆ ನಾವು 3,500 ಪೇ ಮಾಡ್ತಾ ಇದ್ವಿ. ಆ ಇದರಲ್ಲಿ ನಮಗೆ ಯೋಗ, ಏರೋಬಿಕ್ಸು ಮತ್ತು ನಮಗೆ ಅದ್ಭುತ ಊಟ ಆಸನಗಳು ಹೇಳ್ಕೊಡ್ತಾ ಇದ್ರು. ಬಟ್ ಅಲ್ಲಿಗೂ ಮೇಜರ್ ಡಿಫ್ರೆನ್ಸ್ ಏನಿತ್ತು ಅಂದರೆ, ನಮಗೆ ಅಲ್ಲಿ ಸೆಷನ್ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆ ಯೋಗ ಇನ್ಸ್ಟ್ರಕ್ಟರ್ ಇರ್ತಿರ್ಲಿಲ್ಲ. ಕರೆಕ್ಟಾಗಿ ನಾವು 4:45 ಬೆಳಗಿನ ಜಾವ ಎಂಟ್ರಿ ಆದ ತಕ್ಷಣ ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಂಡು ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇತ್ತು. ಯೋಗ ಇನ್ಸ್ಟ್ರಕ್ಟರ್ ಲೇಟಾಗಿ ಬಂದು ಅವ್ರು ಜಾಯ್ನ್ ಆಗಿಬಿಟ್ಟು ಅವ್ರು ಕಂಟಿನ್ಯೂ ಮಾಡ್ಕೊಡ್ತಾ ಇದ್ರು. ಸೊ ಅದು 2 hours ಇಟ್ಟಿತ್ತು ಪರ್ ಡೇ. ಸೊ ಅಲ್ಲಿ ಯೋಗ ಕಂಟಿನ್ಯೂ ಮಾಡಿದ್ದೆ. ಸೊ ನಾನು ಈ ಕಡೆ ನಾನು ಮನೆ ಕಟ್ಟಿಸ್ತಾ ಬಂದಾದ್ಮೇಲೆ ನನಗೆ ಯೋಗ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹುಡುಕ್ತಾ ಇದ್ದೆ, ಎಂಕ್ವೈರಿ ಮಾಡಿದ್ದೆ, ಎಂಕ್ವೈರಿ ಮಾಡಿದ್ದೆ, ಒಂದೆರಡು ಸೆಷನ್ಸ್ ಅಟೆಂಡ್ ಮಾಡಿದ್ದೆ. ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ. ಕಾರಣ ಅಂದರೆ, ಒಂದೊಂದೇ ಯೋಗ ಇನ್ಸ್ಟ್ರಕ್ಟರಿಗೆ ಕೆಲವೊಂದು ಟೀಚಿಂಗಿಂದು ಅವರು ವೇ ಆಫ್ ಟೀಚಿಂಗ್ ಅವ್ರು ತುಂಬ ಇದಿತ್ತು, ಎಫೆಕ್ಟಿವಿಟಿ ಇಲ್ಲ. ಏನೋ ಬೇಕಾಬಿಟ್ಟು ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಆಟಿಟ್ಯೂಡ್ ಅವರಲ್ಲಿ ಅಷ್ಟೇ ಹೊರತು ಒಬ್ಬರಿಗೆ ಹೇಗೆ ಡೆಲಿವರ್ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ಸೊ ಆದ್ದರಿಂದ ನಾನೆಲ್ಲೂ ಸೇರ್ಕೊಂಡಿರಲಿಲ್ಲ. ಸೊ ನಾನು ಬೆಳಗ್ಗೆ ಸೈಟ್ ಹತ್ರ ಬರಬೇಕಾದ್ರೆ ನಾನು ಯೋಗಧಾಮ ಅಂತ ನೋಡಿ, ಸೊ ನಾನು ಎಂಕ್ವೈರಿ ಮಾಡಿದೆ. ಅದು ಏಪ್ರಿಲ್ ಫುಲ್ ದಿವಸನೇ ಬಂದು ಜಾಯ್ನ್ ಆಗಿ ಹೇಳಿದ್ರು ಮೇಡಮ್. ಕೂಲಾಗ ಬೇಡ ಅಂತೇಳಿ 1 ವಾರ ಆದಮೇಲೆ ನಾನು ಜಾಯ್ನ್ ಆದ. ಇನಿಷಿಯಲ್ ಡೇ ಸ್ವಲ್ಪ ಹೆಸಿಟೇಟ್ ಇತ್ತು, ಯಾಕಂದರೆ ನಾನು ಆಫ್ಲೈನ್ ಸೆಷನ್ ಅಟೆಂಡ್ ಮಾಡಿದಾಗ ಬರೀ ಎಸ್ಪೆಷಲಿ ಲೇಡೀಸ್ಗಳೇ ಇದ್ರು. ನಾನು ಇದೇನಪ್ಪ ಈ ಥರ ವಿಷಯ ಆಯ್ತು ನನ್ನ ಜೀವನದಲ್ಲಿ ಮತ್ತೆ ಕಂಡು ಆಗಿದ್ದೆ. ಬಟ್ ಆಮೇಲೆ ನಾನು ಹೆಲ್ತ್ ಆ್ಯಂಡ್ ಕಾನ್ಷಿಯಸ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು, ಆ ಉದ್ದೇಶದಿಂದ ನಂದೇನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಮೇಲೆ ನಾನು ಆನ್ಲೈನ್ ಕನ್ವರ್ಟ್ ಮಾಡ್ತಿದ್ದೆ. ಯಾಕಂದರೆ ನಾನು ಬೆಳಿಗ್ಗೆ ಅಲ್ಲಿಂದ ಬಂದು ಮತ್ತೆ ನನ್ನ ಡ್ಯೂಟಿ ನಾನು 8 ಲಾಗಿನ್ ಆಗಬೇಕು, ಮನೆಯಿಂದ ವರ್ಕ್ ಮಾಡಿದ್ರೆ ಇದನ್ನು ನಾನು ಆಫೀಸ್ಗೆ ವೈಟ್ ಬಿಟ್ಟು ಹೋಗ್ಬೇಕು, ತುಂಬ ದೂರ ಆಗುತ್ತೆ ಅಂತೇಳಿ ನಾನು ಆನ್ಲೈನಿಗೆ ತಗೊಂಡೆ. ಆನ್ಲೈನ್ ತಗೋಬೇಕಾದ್ರೆ ಮೇಡಮ್ ಸ್ವಲ್ಪ ಓಕೆ ತುಂಬ ಒಂದು ವಿಷಯಕ್ಕೆ ಆಶ್ಚರ್ಯ ಇತ್ತು, ನೀವು ಸುಳ್ಳು ಎಕ್ಸಾಮ್ ಬಂದಿದ್ದೀರಾ, ನೀವು ಹತ್ತನೇ ಇರೋದು, ನೀವು ಯಾಕೆ ಇದು ಮಾಡ್ತಿಲ್ಲ ಅಂತ. ಬಟ್ ಆ್ಯಕ್ಚುಲಿ ನಿಮ್ಮ ಯೋಗಧಾಮಕ್ಕೂ ನಮ್ಮ ಮನೆಗೂ ಕರೆಕ್ಟಾಗಿ 11 ಕಿಲೋಮೀಟರ್ ದೂರ ಆಗುತ್ತೆ ಆ್ಯಕ್ಚುಲಿ. ಸೊ ಅದರಿಂದ ಹೇಗೋ ಕನ್ವಿನ್ಸ್ ಮಾಡ್ಕೊಂಡು ನಾನು ಆನ್ಲೈನ್ ತಗೊಂಡೆ. ಸೊ ನಾನು ಮೇಜರ್ ಅಡ್ವಾಂಟೇಜ್ ನನಗೆ ಇದರಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಒಂದನೇ ಯೋಗ ಇನ್ಸ್ಟ್ರಕ್ಷನ್ ವೇ ತುಂಬ ಚೆನ್ನಾಗಿದೆ, ನಾನು ಟೀಚ್ ಮಾಡ್ತಿರೋದು ವೇ ತುಂಬ ಚೆನ್ನಾಗಿದೆ ಒಂದು. ಎರಡನೇದಾಗಿ ಇಲ್ಲಿ ಕೆಲವೊಂದು ನಾವು ಇದನ್ನು ಸೂರ್ಯ ನಮಸ್ಕಾರ ಇವುಗಳು ಬೇರೆ ಕಡೆ ಮಾಡಲ್ಲ. ಸೊ ನಾನು ಇದರಲ್ಲಿ ಅಟೆಂಡ್ ಮಾಡಿದಾಗ ಅದು ಯಾವುದೂ ನಾನು ಅಂತ ಅಟೆಂಡ್ ಮಾಡಿರಲಿಲ್ಲ. ಕ್ಲಾಸಸ್ ಸೆಷನ್ ನಡೀತಾ ಇತ್ತು, ಬಟ್ ಇದರಲ್ಲಿ ಎರಡನೇದಾಗಿ ಮೂರನೇದಾಗಿ ಕಾಸ್ಟ್ ಎಫೆಕ್ಟಿವ್. ನಾವು ತುಂಬ ಲೆಸ್ ಅಮೌಂಟ್ ಪೇ ಮಾಡ್ತಾ ಇದ್ದೀವಿ, ನಾವು ಅದಕ್ಕೆ ಬೇರೆ ಕಡೆ ಕಂಪೇರ್ ಮಾಡಿದೆ. ಲೆಸ್ ಅಮೌಂಟ್ ಕಂಪೇರ್ ಪೇ ಮಾಡಿದ್ರು ಸಹ ನಮಗೆ ಇದೆಲ್ಲ ಕವರ್ ಆಗ್ತಾ ಇದೆ. ಸೊ ಅದೊಂದು ಆಡೆಡ್ ಅಡ್ವಾಂಟೇಜು. ಅಡಿಷನಲ್ ಆಗಿ ಇದ್ರ ಜೊತೆಗೆ ನಾವು ಇಲ್ಲಿ ಗೆಟ್ ಟುಗೆದರ್ ಥರ ನಾವು ಕೆಲವೊಂದು ಗ್ಯಾದರಿಂಗ್ ಮಾಡಿದಾಗ ಅದೊಂದು ರೀತಿ ಪಾಸಿಟಿವ್ ವೈಬ್ಸ್ ನಮಗೆ ಬೇಕಾಗುತ್ತೆ. ಸೊ ಯೂಶಲಿ ನಾವು ಅದು ಪಾಸಿಟಿವ್ ವೈಬ್ಸ್ ಬೇಕು ಅಂದರೆ ನಾವು ಐಡೆಂಟಿಟಿ ಹೊರಗಡೆ ಹೋದರೆ ನಾವು ಸುಮ್ಮನೆ 3,000, 4,00,000, 5,000 ಸೆಷನಿಗೆ ಕೊಡಬೇಕು. ಸೊ ಅದು ಇಲ್ಲಿ ಆಗ್ತಾ ಇದೆ, ಎಲ್ಲ ಕಾಸ್ಟ್ ಎಫೆಕ್ಟಿವ್ ಆಗಿ ಆಗ್ತಾ ಇದೆ. ಸೊ ನಾನು ಇಲ್ಲಿ ಸೇರ್ಕೊಂಡಿದ್ದು ಯೋಗ ಅಂದರೆ ನಾನು ಜಿಮ್ ಆಗಬೇಕು ಅಥವಾ ನಾನು ವೆಯ್ಟ್ ಗೇನ್ ಮಾಡಬೇಕು ವೆಯ್ಟ್ ಲಾಸಿಗೆ ಅಂತಲ್ಲ, ನನ್ನ ಬಾಡಿ ಏನಿದೆ ಅದನ್ನು ನಾನು ಹಾಗೆ ಮೈಂಟೈನ್ ಮಾಡಬೇಕು. ಅಡ್ವಾಂಟೇಜ್ ಏನಾಯಿತು ಅಂದರೆ, ನನಗೆ ಸೆಷನ್ ಮತ್ತೆ ನಾನು ರೀಜಾಯ್ನ್ ಆದಾಗಿದ್ದ ನನಗೆ ಹೆಲ್ತ್ ಅಪ್ಸೆಟ್ ತುಂಬ, ನನಗೆ ಎವ್ರಿ 15 days ಒಂದು ಫೀವರು ಮತ್ತು ನೆಕ್ ಪೇನ್ಸ್ ತುಂಬ ಬರ್ತಾ ಇತ್ತು. ಈಗ ಅವೆಲ್ಲ ತುಂಬ ಕಮ್ಮಿ ಆಗಿದೆ, ಅದು ಅಡ್ವಾಂಟೇಜ್ ಆಯಿತು. ಎರಡನೇದಾಗಿ ಮೊದಲು ನಾನು ಹಿಲ್ ಸ್ಟೇಷನ್ಗೆ ಹೋದಾಗ ನನಗೆ ಸ್ಟೇಜ್ನ ಮೆಟ್ಲುಗಳನ್ನ ನಾನು ಹತ್ತಕ್ಕಾಗ್ತಿರ್ಲಿಲ್ಲ. ಈಗ ನಾನು ಆರಾಮಾಗಿ ಹತ್ತೀನಿ, ಆರಾಮಾಗಿ ಇದು ಮಾಡ್ತೀನಿ. ಆಮೇಲೆ ಸ್ಟ್ರೆಸ್ ರಿಲೇಟೆಡ್ ಬಂದಾಗ ಸ್ವಲ್ಪ ನಾನು ಅದನ್ನು ಸ್ವಲ್ಪ ಓವರ್ಕಮ್ ಮಾಡಬೇಕು. ಬಟ್ 90% ನಾನೀಗ ಇದಾಗಿದೆ. ಅಂದರೆ ಯಾರಾದರೂ ಒಬ್ಬರು ಇದು ಮಾಡಿದಾಗ ಮೊದಲು ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದೆ. ಸೊ ಈಗ ಆ ಥರ ಏನಿಲ್ಲ, ಕೇಳಿದ ತಕ್ಷಣ 1-2 ನಿಮಿಷ ಹೋಗೋದು, ಮ್ಯಾಮ್ ಹೇಳಿದಂಗೆ ಅವ್ರಿಗೆ ಹೇಳಿದ ಟೆಕ್ನಿಕಲ್ ಕಡೆ ಬರೆದ್ಬಿಟ್ಟು ಟೀಬಿಟ್ಟು ಬೆಂಚ್ ಹಾಕ್ಸ್ಬಿಟ್ಟು ಟಾಯ್ಲೆಟಿಗೆ ಹಾಕ್ಬಿಟ್ಟು ಬ್ರಷ್ ಮಾಡಿಬಿಟ್ಟು ಬರೋದು, ಇದು ತುಂಬ ಅದು ಹೆಲ್ಪ್ ಆಗಿದೆ. ಆ್ಯಕ್ಚುಲಿ ನಾನು ಅಷ್ಟು ಟೆಕ್ನಿಕ್ ಮೊದಲು ಮಾಡ್ತಾ ಇದ್ದೆ. ಸೊ ಅದು ಕಂಟಿನ್ಯೂ ಮಾಡ್ತಾ ಇದ್ದೆ, ಅದರಿಂದ ನನಗೆ ಇದಾಗಿದೆ. ಸೊ ಒಂದು ಅಂದರೆ ನೇಚರ್ ಅಡ್ವಾಂಟೇಜ್ ಆಫ್ ಯೋಗಧಾಮ ಅಂದರೆ, ಒಂದು ಅಂದರೆ ಕಾಸ್ಟ್ ಎಫೆಕ್ಟಿವ್. ಇಲ್ಲಿ ನಮಗೆಲ್ಲ ಫೆಸಿಲಿಟಿನೂ ಸಿಗುತ್ತೆ. ಲೈಕ್ ಏರೋಬಿಕ್ಸು ಒಂದು ಮಂತ್ಲಿ ಒನ್ಸ್ ಮಾಡೋದ್ರಿಂದ ಏರೋಬಿಕ್ಸು ನಮಗೆ ಆಗುತ್ತೆ. ಎರಡನೇದಾಗಿ ನಾವು ಬೆಳಿಗ್ಗೆ ಈಗ ನಾವು ಮಿನಿ ಹೋಮ ಮಾಡ್ತೀವಲ್ಲ, ಅದು ನಮಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಸೊ ನಾವು ಹೊರಗಡೆ ನಾವೇನು ತಿಳ್ಕೊತೀವಿ, ಹೋಮ ಅಂದರೆ ಲೈಕ್ ಗಾಳಿ ಕುಡಿತೀವಿ, ನಮ್ಮ ಕೆಲವ್ರಿಗೆ ಆಗಲ್ಲ ಅಂತ ಹೇಳ್ತಾರೆ. ಬಟ್ ಅದು ಯೋಗ ನಮ್ಮ ಇದರಲ್ಲಿ ಅದು ಮಾಡೋದ್ರಿಂದ ತುಂಬ ಅದು ಎಫೆಕ್ಟಿವ್, ಮತ್ತು ನಮ್ಮ ಮೈಂಡ್ಗೆ ತುಂಬ ಅದು ಪಾಸಿಟಿವ್ ವೈಬ್ಸ್ನ ತರುತ್ತೆ. ಆಮೇಲೆ ಗೆಟ್ ಟುಗೆದರ್ ಲೈಕ್ ಪೂಜಾ ಫಂಕ್ಷನ್ಸ್ ಮತ್ತು ಇವುಗಳನ್ನ ಮಾಡೋದ್ರಿಂದ ನಾವು ಅದು ನಮ್ಮಲ್ಲಿ ಪಾಸಿಟಿವ್ ವೇ ಬರುತ್ತೆ. ಎಸ್ಪೆಷಲಿ ನಾವು ಗೆಟ್ ಟುಗೆದರಲ್ಲಿ ನಾವು ಪ್ಲಾನ್ಸ್ ಮಾಡೋದು ಅಥವಾ ನಾವು ಭಜನೆ ಮಾಡಿ ನಾವು ಇನ್ವಾಲ್ವ್ ಮಾಡಿದಾಗ ನಮ್ಮ ಸ್ಟ್ರೆಸ್ ಆಲ್ಮೋಸ್ಟ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ
ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಏನು ಅಂದರೆ ಇಲ್ಲೆಲ್ಲ ಕವರ್ ಆಗ್ತಾರೆ. ಸೊ ಬೇರೆ ಕಡೆ ಹೋದರೆ ಪ್ರತಿಯೊಂದು ಸೆಷನ್ ಮೆಡಿಟೇಷನ್ ಹೊರಗಡೆ ಹೋಗ್ತೀನಿ ಅಂದರೆ ನೀವು ಬಂದು ಸೇರಿ ಎಷ್ಟು 1 ವರ್ಷ ಆಯ್ತಣ್ಣ? 2ನೇ ವರ್ಷ. ಅದನ್ನು ಮುಖ್ಯವಾಗಿ ಉಲ್ಲೇಖ ಮಾಡಬೇಕಿತ್ತು. 2ನೇ ವರ್ಷ ಆಯಿತು. ಸತ್ಯವಾಗ್ಲೂ ನೀವು ಹೆಂಗೆ ಹೇಳ್ತಿರೋ ಹಾಗೆ ನಾನು ಹೇಳ್ತೀನಿ. ಅಷ್ಟು ಯೂಶ್ವಲಿ ಹೀಗೆ ನಿಮ್ಮ ಥರ ಸುಮಾರು ಜನ ಬಂದು ಹೋಗಿರೋರನ್ನ ನಾನು ಅನುಭವ ಆಗಿರೋದ್ರಿಂದ ನಾನು ಆ ಮಾತು ಹೇಳೋದಾಗಿರುತ್ತೆ. ಸೊ ಬಂದು ಸೇರಿದಾಗ ನನಗೆ ಇವರು ತುಂಬ ದಿನ ಬರಲ್ಲ ಅಂತಲೇ ನನ್ನ ತಲೆಯಲ್ಲಿ ಬಂತು. ಯಾಕೆಂದರೆ ಅವರು ಅದೇ ಚೇಂಜ್ ಮಾಡಿದ್ದಕ್ಕೆ ನನಗೆ ಆ ಥರ ಅನಿಸಿದ್ದು. ಫಸ್ಟು ಅವರು ಆಫ್ಲೈನ್ ಬಂದರು, ನಾನು ಆಫ್ಲೈನೇ ಪ್ರಿಫರ್ ಮಾಡೋದು, ನಾನು ಟೂಲ್ಸಲ್ಲೆಲ್ಲ ಮಾಡ್ತಿದ್ದೆ ಅಂತೆಲ್ಲ ಹೇಳಿದ್ರಿ ನೀವು ನನಗೆ ಬಂದು. ಅಲ್ಲೆಲ್ಲ ಪದ್ಮನಾಭ ನಗರದಲ್ಲಿ ಇಲ್ಲೆಲ್ಲ ಟೂಲ್ಸಲ್ಲೆಲ್ಲ ಮಾಡ್ತೀರಾ ಅಂತೆಲ್ಲ ಟೂಲ್ಸ್ ಎಲ್ಲ ಬೇಕೇನೋ ಇವರಿಗೆ ಇಫೆಕ್ಟಿವ್ ಆಗಿರೋ ಪ್ರಾಕ್ಟೀಸ್ ಬೇಕೇನೋ ಅಂತ ನನ್ನ ತಲೆನಲ್ಲಿ ಬಂತು ನೀವು ಬಂದು ಕೇಳಿದಾಗ. ಸೊ ನಿಮ್ಮ ಮನೆಯಲ್ಲಿ ಮಾಡೋದನ್ನ ಇಷ್ಟಪಡಲ್ಲ, ಮೋಸ್ಟ್ಲಿ ಇಫೆಕ್ಟಿವ್ ಆಗಿರೋ ಪ್ರಾಕ್ಟೀಸ್ ಇಲ್ಲಿ ಬಂದರೆ ನಿಮಗೆ ವರ್ಕೌಟ್ ಆಗೋದು ಅನ್ನೋ ಥರ ಕೇಳ್ತಿದ್ರೇನೋ ಅಂತ ಅಂದ್ಕೊಂಡೆ ನಾನು. ಸೊ ಹಾಗಾಗಿ ಇಲ್ಲಿಗೆ ಬರ್ತಾರೆ ಅನ್ನೋದು ತಲೆನಲ್ಲಿತ್ತು. ಬಟ್ ಯಾವಾಗ ನೀವು ಸ್ವಿಚ್ ಆದರೂ, ನೀವು ಆನ್ಲೈನಿಗೆ ಸ್ವಿಚ್ ಆದರೂ, ಸೊ ಆವಾಗ ನನ್ನ ತಲೆಯಲ್ಲಿ ನೀವು ಬೆಟ್ಟಾಡಲಿಲ್ಲ ಅಂತ. ಸೊ ಯಾಕಂದರೆ ಸುಮಾರು ಜನ ಆ ಡ್ಯೂರೇಷನಲ್ಲಿ ಒಂದು 2-3 ದಿನದಲ್ಲಿ ಯಾರೋ ಬಂದು ಎಂಕ್ವೈರಿ ಮಾಡ್ಕೊಂಡು ಹೋಗಿದ್ರು ನನಗೆ 2-3 ಜನ. ಅದರಲ್ಲಿ ಒಬ್ಬರು ಬೆಟ್ಟಾಳಿ ಅವರು ಇದ್ರು ಅನಿಸುತ್ತೆ. ಸೊ ನಿಮ್ಮ ಹೆಸರು ಕೂಡ ಎಷ್ಟೋ ದಿನ ಸುಮಾರು ದಿನ ಬೇರೆ ಹೆಸರಲ್ಲೇ ಕರಿತಾ ಇದ್ದೆ ನಾನು ಕೂಡ. ಸೊ ಅದೇ ಥರದ ನಿಮ್ಮಂಗೆ ಇನ್ನೊಂದೆರಡು ಜನ ಮಾತಾಡಿ ಅದೇ ಟೈಮಲ್ಲಿ ಹೋಗಿದ್ರಿಂದ ನನಗೆ. ಸೊ ಅವ್ರದ್ದು ಹೆಸರು ನಿಮಗೆ ಮ್ಯಾಚ್ ಮಾಡ್ಕೊಂಡು ಸ್ಟೋರ್ ಕೂಡ ಹಾಗೆ ಮಾಡಿದೆ ನನ್ನ ಮೊಬೈಲ್ ಡಿವೈಸಲ್ಲಿ. ಸೊ ಇವರಿಗೆ ಇಲ್ಲಿ ಆದರೆ ನಿಮ್ಮ ಮನಸ್ಸಲ್ಲೇ ನನಗೆ ನೀವು ಇಲ್ಲಿ ಬರೋಕ್ಕೆ ಇಷ್ಟಪಡೋರು ಅಂತ ತಲೆಯಲ್ಲಿ ಕೂತ್ಬಿಟ್ಟಿತ್ತು ನನಗೆ. ಸೊ ನೀವು ಯಾವಾಗ ಆನ್ಲೈನ್ಗೆ ಅಂತ ಕೇಳಿದ್ರು ಈ ಪಾರ್ಟಿ ಆಯಿತು ಸ್ಕಿಪ್ ಆಗ್ತಾರೆ, ನಿನ್ನ ಬರಲ್ಲ ಇವರು ಆಯಿತು ಇನ್ನು ಅಲ್ಲಿಗೆ. ಯಾಕಂದರೆ ಎಷ್ಟೋ ಜನರು ಆನ್ಲೈನ್ ತೊಗೊಂಡವ್ರು ಹೀಗೆ ಮಾಡಿರೋದು ನಾವು ನೋಡಿರೋದಾಗ. ಆಫ್ಲೈನಲ್ಲಿ ಇರ್ತಾರೆ, ಆಫ್ಲೈನಲ್ಲಿ ಡೈಲಿ ಬರ್ತಿರ್ತಾರೆ, ಆಮೇಲೆ ಎಲ್ಲ ಸಂಜೆಗೆ ಶಿಫ್ಟ್ ಆಗ್ತಾರೆ, ಆಮೇಲೆ ಮತ್ತೆ ಪುನಃ ಆನ್ಲೈನ್ ತೊಗೊಳ್ತೀನಿ ಅಂತ 1-2 ದಿನಕ್ಕೆ ಅಂತ ತೊಗೊಂಡಿರ್ತಾರೆ, ಮತ್ತೆ ಮಾಡೋದೇ ಇಲ್ಲ, ಬರೋದೇ ಇಲ್ಲ, ಮತ್ತು ಕಂಟ್ರೋಲಿಗೆ ಸಿಗಲ್ಲ ನನಗೆ, ಬಿಟ್ಟಾಗ್ತೀನಿ ಮತ್ತೆ ನಾನು. ಸೊ ಇದು ನಾನು ಕಂಡ ಸತ್ಯ. ಇಷ್ಟು ವರ್ಷಗಳಿಂದ 9 ವರ್ಷ ಆಯಿತು, ಬರೋ ವರ್ಷಕ್ಕೆ 10 ವರ್ಷ ಆಗುತ್ತೆ, 2017 ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಕಂಡ ಸತ್ಯ ಅದು. ಹಾಗಾಗಿ ಇವರು ಅದೇ ಮಾಡೋದು ಅಂತ ಅಂದ್ಕೊಂಡು ನಾನು ಅವ್ರನ್ನ ಅದು ಹೋಗಬಾರ್ದು, ಆ ಟ್ರ್ಯಾಕ್ ತಪ್ಪಬಾರ್ದು, ಆ ಥರ ಹೋದರೆ ಅದು ಹಂಗೆ ಅಲ್ಲಿ ವಾಲ್ ಬಿಡುತ್ತೆ. ಮನೆಯಲ್ಲಿ ಹೋದರೆ ಬಿಡು ಇವತ್ತು ಮಾಡಿದ್ರಾಯ್ತು, ನಾಳೆ ಮಾಡಿದ್ರಾಯ್ತು, ಹೇಗೋ ಬೇಕಾಬಿಟ್ಟು ಆಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಬಾರ್ದು ಅಂತ ಹೌದು ನಾನು ಶಿಫ್ಟ್ ಮಾಡಿದ್ದೆ. ಆ್ಯಂಡ್ ನನಗೆ ಇವ್ರು ಬಿಡ್ತಾರೆ ಕಂಟಿನ್ಯೂ ಮಾಡಲ್ಲ ಅಂತಲೇ ತಲೆನಲ್ಲಿ ಬಂದುಬಿಟ್ಟಿತ್ತು. ಯಾವತ್ತು ಆನ್ಲೈನ್ ಶಿಫ್ಟ್ ಆಗಿಬಿಟ್ರು ಮಾಡಲ್ಲ ಇವರು ಇನ್ನು ಅಷ್ಟೇ, ಡ್ರಾಪು ಸ್ವಲ್ಪ ದಿನ ಮಾಡ್ತಾರೆ, 1-1.5 ತಿಂಗಳು, ಆಮೇಲೆ ಡ್ರಾಪ್ ಆಗ್ತಾರೆ ಅಂತಲೇ ಇತ್ತು ಸತ್ಯವಾಗ್ಲೂ. ಬಟ್ ನನ್ನ ನಿರೀಕ್ಷೆಗಳೇನಿತ್ತು ಅದನ್ನೆಲ್ಲ ಹುಸಿ ಹಾಕ್ಸಿದ್ದೀರಾ ನನಗೆ. ಅದಕ್ಕೆ ಈಗಲೂ ತುಂಬ ಪ್ರೌಡ್ ಫೀಲ್ ಅನ್ಸುತ್ತೆ. ನಾನು 1 ಇಯರ್ ಅವರಿಗೆ ಸೊ ಅದು ಕೂಡ ಕೊಟ್ಟಿದ್ದೆ ನಾನು ಬೆಸ್ಟ್ ಸ್ಟೂಡೆಂಟ್ ಅಂತ. ಯಾಕೆ ಅಂತಂದರೆ ಅದು ಎವ್ರಿ ಡೇ ಆನ್ಲೈನಲ್ಲಿದ್ದರು, ಎವ್ರಿ ಡೇ ಎಲ್ಲೋ ಒಕೇಶನಲ್ಲಿ 1-2 ರಜಾ ಹಾಕ್ತಾರೆ. ಸೊ ಅದು ಇನ್ಫಾರ್ಮ್ ಮಾಡ್ತಾರೆ ನನಗೆ ರಜಾ ಹಾಕಿದ ದಿವಸ ನಾನು ನಿಮಗೆ ರಜಾ ಹಾಕ್ತಿದ್ದೀನಿ ಅಂತ. ತುಂಬ ರೇರ್ಲಿ ಬಟ್ ಪ್ರತಿದಿನ ನಾನು ಇದನ್ನೇ ಹೇಳೋದು, ನೀವು ಫುಲ್ ಇರೋಕ್ಕೆ ಯಾವತ್ತೋ ಒಂದೊಂದು ದಿವಸ ಫುಲ್ ಇರೋಕ್ಕಾಗಲ್ಲ, ಹೋಗ್ತಾರೆ ಲೇಟಾಗಿ ಬರ್ತಾರೆ, ಓಕೆ ವಾಟ್ ಎವರ್ ಇಟ್ ಇಸ್. ಆದರೂ ಬೈತೀನಿ ನಾನು, ಬೈಬೇಕಾದ್ರೆ ಕಂಟ್ರೋಲಲ್ಲಿ ಇರಲಿ ಅಂತ, ಕಂಟ್ರೋಲ್ ತಪ್ಪಿಬಿಡುತ್ತೆ ಅಂತ ಬೈತೀನಿ. ಬಟ್ ಅಕ್ಸೆಪ್ಟೇಬಲ್ ಅದು ನನಗೆ ಗೊತ್ತು. ಎಲ್ಲ ದಿನ ಒಂದೇ ಥರ ಇರೋಕ್ಕಾಗಲ್ಲ, ಮೇಲೆ ಕೆಳಗಾಗುತ್ತೆ ಅಪ್ಸ್ ಆ್ಯಂಡ್ ಡೌನ್ಸ್. ಬಟ್ ಬರ್ತಿರಲ್ಲ ಎವ್ರಿ ಡೇ, ಅದು ಇಂಪಾರ್ಟೆಂಟ್. ಮಂಜುಳಕ್ಕೂ ನಿಮ್ಮ ಥರನೇ ಇದು. ನನಗೆ ಅದು ಅವರು ಟ್ರ್ಯಾಕ್ ತಪ್ತಾ ಇದ್ದಾರೆ ಅಂತಲೇ ಈಗ ಬೇಜಾರಾಗ್ತಾ ಇರೋದು. ಅವರು ನಿಮ್ಮ ಥರನೇ ಫುಲ್ ಡೆಡಿಕೇಶನ್ ಇದ್ದ ಪ್ರತಿದಿನ ನಾನು ಅರ್ಧ ಗಂಟೆನಾದರೂ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ನಾವು ಅದರಲ್ಲಿ ರೂಟಲ್ಲೇ ಇರ್ತೀವಿ. ಸೊ ಅದರಿಂದ 1-2 ದಿನ ನಾವು ಹೊರಗಡೆ ಹೋದ್ರು ನಾವು ತಪ್ಪಿಬಿಡ್ತೀವಿ ಟ್ರ್ಯಾಕು. ಸೊ ಮತ್ತೆ ಬೇಡ ಅನ್ಸುತ್ತೆ, ಇಂಟ್ರೆಸ್ಟ್ ಹೋಗುತ್ತೆ. ಸೊ ಅದನ್ನು ನೀವು ಮೇಂಟೈನ್ ಮಾಡ್ಕೊಂಬಂದಿದ್ದೀರಾ, ಅದು ಅನ್ಬಿಲೀವೇಬಲ್ ಆಗಿ 2 ಇಯರ್ಸಿಂದ ಮೇಂಟೈನ್ ಮಾಡ್ಕೊಂಬಂದಿದ್ದೀರಾ. ಅದು ಕಷ್ಟದ ಕೆಲಸ, ತಪಸ್ಸು. ನಾನು ಯಾವಾಗಲೂ ಹೇಳ್ತೀನಿ, ನಿತ್ಯ ಯೋಗಾಭ್ಯಾಸ ಮಾಡೋದ್ರಿಂದ ತಪಸ್ಸು, ಇನ್ನೇನು ಮಾಡಬೇಕಾದಿಲ್ಲ. ಸೊ ಇದೇ ತಪಸ್ಸು. ಆ ತಪಸ್ಸನ್ನು ನೀವು ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ಸೊ ನಾವು ನಮ್ಮ ಕಡೆಯಿಂದ ಅದೆಲ್ಲರಿಗೂ ಚಪ್ಪಾಳೆನೋ ಅಂತ ಕೊಡ್ತೀವಿ ನಾವು. ಇನ್ನೊಂದೇನಪ್ಪ ಅಂದರೆ ಆನ್ಲೈನ್ ಕನೆಕ್ಟ್ ಆದ ತಕ್ಷಣ ಅದರಲ್ಲಿ ಜಯಣ್ಣ ಇರಬೇಕು. ನನಗೀಗ ಅಭ್ಯಾಸ, ಅದು ನನಗೊಂದು ಬಾಂಡಿಂಗ್, ಆಟೋಮೆಟಿಕ್ ಒಂದು ಬಾಂಡಿಂಗ್ ಬೆಳೆದಿರೋದು. ಅದು ಕಣ್ಣು ಹುಡುಕುತ್ತೆ ನನಗೆ. ಜಯಣ್ಣ ಈಗ ಮಂಜುಳಕ್ಕನ ಹೆಂಗೆ ಹುಡುಕುತ್ತಾ ಹಂಗೆ ನಿಮ್ಮನ್ನು ಹುಡುಕುತ್ತೆ ನನ್ನ ಕಣ್ಣು. ಜಯಣ್ಣ ಇರಬೇಕು. ಅದು ಜಯಣ್ಣ ಬಂದಿಲ್ಲ ಅಂದರೆ ಏನೋ ಇನ್ಕಂಪ್ಲೀಟ್. ನಾನು ಸರಿತಕ್ಕ ಕ್ಲಾಸ್ ತೊಗೊಂಡಾಗಲೂ ಕೇಳ್ತೀನಿ ಯಾರೆಲ್ಲ ಕನೆಕ್ಟ್ ಆಗಿದ್ರು. ಸರಿತಕ್ಕ ಹೇಳ್ತಾರೆ ಇಷ್ಟು ಜನ ಅಂತ, ಒಂದೊಂದ್ಸರಿ ಸ್ಕ್ರೀನ್ ಶಾಟ್ ಕಳಿಸ್ತಾರೆ, ಇಷ್ಟು ಜನ ಅಂತ. ಯಾಕೆ ಜಯಣ್ಣ ಬಂದಿಲ್ಲ? ಜಯಣ್ಣ ಬಂದಿದ್ರು ಆದರೆ ಹೋದ್ರು ಬೇಗ ಅಂತಂದ್ರು. ಮೊನ್ನೆನೂ ಒಂದು ದಿವಸ ಆ ಥರ ಚಾಟ್ ಮಾಡಿರೋದು ಹಾಗೇ ಇದೆ ನನ್ನ ಹತ್ರ. ಜಯಣ್ಣ ಬಂದಿಲ್ವಾ ಅಂತ. ಜಯಣ್ಣ ಬಂದಿದ್ರು, ಯಾರು ಬಂದಿಲ್ಲ ಜಯಣ್ಣ ಬಂದಿದ್ರು ಅಂತ ಹಾಕಿದ್ರು. ಸರಿ, ಯಾರು ಬಂದಿಲ್ಲ ಜಯಣ್ಣ ಬಂದಿದ್ದಾರೆ ಅಂದರೆ ಸರಿ ಸಕ್ಸಸ್ಸು. ಇಲ್ಲಾಂದರೆ ಒಂದೊಂದ್ಸತಿ ನಾನು ಲಿಂಕ್ ಚೇಂಜ್ ಮಾಡಿದಾಗ ಅಥವಾ ಏನಾದ್ರು ಗೊತ್ತಾಗಲಿಲ್ಲ ಅಂದಾಗ ರೀಚ್ ಆಗಲಿಲ್ವೇನೋ ಜನಕ್ಕೆ ಅಂತ ನನಗನ್ಸುತ್ತೆ. ನೀವು ಕನೆಕ್ಟ್ ಆದರೆ ಪರ್ಫೆಕ್ಟಾಗಿ ನಾನು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ದೀನಿ ಅಂತ ಆಗುತ್ತೆ ನನಗೆ. ಒಂದೊಂದ್ಸತಿ ನೀವೇ ಕನೆಕ್ಟ್ ಆಗಲಿಲ್ಲ ಅಂದರೆ ನಾನು ಮೋಸ್ಟ್ಲಿ ನಾನು ಏನಾದ್ರು ಚೇಂಜ್ ಮಾಡಿದ್ದೀನ ಅಥವಾ ಇದು ಮಾಡಿದ್ದೀನ ಫಸ್ಟ್ ನಾನು ಚೆಕ್ ಮಾಡ್ಕೋತೀನಿ. ಏನಾದ್ರು ಚೇಂಜ್ ಆಯಿತಾ ನಂದು ಲಿಂಕು, ತಪ್ತಾ ಬೇರೆ ಯಾವುದೋ ಲಿಂಕ್ನ ಇದಕ್ಕೆ ಹಾಕಿದ್ನಾ ಅಂತ ಫಸ್ಟ್ ನನ್ನನ್ನು ನಾನು ಚೆಕ್ ಮಾಡ್ಕೋತೀನಿ. ಯಾವಾಗಲೂ ಇದು ನಾನು ಮಾಡೋ ಸತ್ಯ. ಸೊ ಇವ್ರು ಕನೆಕ್ಟ್ ಆದ್ರು ಅಂದರೆ ಪಕ್ಕ, ಮಿಕ್ಕಿದವರೆಲ್ಲ ಬರಲಿಲ್ಲ, ಅವ್ರ ಪರ್ಸ್ನಲ್ ರೀಸನಿಂದ ಬಂದಿಲ್ಲ ಅಷ್ಟೇ, ನನ್ನ ಪ್ರಾಬ್ಲಮ್ ಅಲ್ಲ ಅಂತೇಳಿ ನೋಡ್ಕೊಂಡು ಸುಮ್ಮನೆ ಆಗ್ತೀನಿ. ನನ್ನನ್ನು ನಾನು ರಿಯಲೈಸ್ ಮಾಡ್ಕೋತೀನಿ. ಸೊ ಇದು ನಾನು ಮಾಡೋವಂಥ ಸತ್ಯ. ಸೊ ನೀವು ಹೇಗೆ ಮಾಡ್ತಿರೋ ಏನು ಮಾಡ್ತಿರೋದಿಲ್ಲ, 100% ನೀವು ಬರ್ತೀರಾ, ಎಫರ್ಟ್ ಆಗ್ತೀರಾ. ನಿಮ್ಮದು ಇಷ್ಟೇ ಯೋಗ ಅಂದರೆ ಇಷ್ಟೇ ನಾವು ಮಾಡಬೇಕಾಗಿರೋದು. ಸೊ ನಿತ್ಯ ಜೀವನದಲ್ಲಿ ಸ್ವಲ್ಪ ಒಂದು ಭಾಗ, ಅವಿಭಾಜ್ಯ ಅಂಗವಾಗಿ ಇರಬೇಕು. ಅದನ್ನು ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ವೆರಿ ಗುಡ್. ಯೋಗಿ ಅಂದರೆ ಹೀಗೆ ಇರಬೇಕು ಅಷ್ಟೇ.
ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಾರ್ಯಕ್ರಮಗಳಿಗೆ, ಇಲ್ಲೇ ಕಾರ್ಯಕ್ರಮಗಳಿಗೆ ಬಂದಿದ್ದೀರಿ, ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಭಜನೆ ಇರ್ಬೋದು, ಆಮೇಲೆ ಮಾತೃಭೋಜನಕ್ಕೆ ನೀವು ಅಲ್ಲಿಗೂ ಕೂಡ ತಗೊಂಬಂದು ಕೊಟ್ಟಿರಿ. ಮೊನ್ನೆ ನೆನಪಿಸ್ಕೊಂಡೆ ನಾನು ನಿಮ್ಮನ್ನು, ಮೊನ್ನೆ ಹೋದಾಗ ನೆನಪಿಸ್ಕೊಂಡೆ. ಲಾಸ್ಟ್ ಟೈಮ್ ಅಲ್ಲೆಲ್ಲ ನಾವು ಸೋಲ್ಜರ್ಸ್ ಅವರಿಗೆಲ್ಲ ಮಾಡಿಕೊಟ್ಟಿದ್ದು ಅಂತಾರೆ ನೆನಪಿಸ್ಕೊಂಡೆ. ಸೊ ಅವಾಗ ಹೇಳಿದೆ ಕೂಡ ನಮ್ಮ ಕ್ಲಾಸ್ ಅವರಿಗೆ. ಸೊ ನಳಿನಕ್ಕಂಗೆ ಹೇಳಿದೆ, ಹೋದ್ಸಲ ಜಯಣ್ಣಲ್ಲ ಆನ್ಲೈನ್ ಅವ್ರು ಬಂದಿದ್ದರು, ಅವ್ರ ಪಾಪ ಅವ್ರ ಅಮ್ಮನ ಕೈಯಲ್ಲಿ ಮಾಡಿಸ್ಕೊಂಡು ಬಂದಿದ್ರು. ಅವ್ರು ಮಾಡಲಿಲ್ಲ, ಮಾಡಿದ್ರು ಬಟ್ರ ಗೊತ್ತಿಲ್ಲ, ಅಮ್ಮನ ಕೈಯಲ್ಲೆಲ್ಲ ಮಾಡಿಸ್ಕೊಂಡು ಬಂದು ಬಳಸಿದ್ರು ಅಂತ ನಾನು ಹೇಳಿದೆ. ಸೊ ಆ ಥರ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕೈಯಲ್ಲಿ ಆಗೋಷ್ಟೊತ್ತಕ್ಕೆ ಒಳ್ಳೆಯ ಕೆಲಸಗಳಿಗೆ ಸತ್ಕರ್ಮಗಳಿಗೆ ಭಾಗವಹಿಸ್ತಾ ಇದ್ದೀರಾ. ಆ್ಯಂಡ್ ರಥಸಪ್ತಮಿಗೆ ಬರ್ತೀರಾ, ಪೂಜೆ ಹವನಗಳಿಗೆ ನನಗೆ ಇಲ್ಲಿ ಸಾಮಗ್ರಿಗಳನ್ನ ತಂದು ಕೊಡ್ತೀರಾ. ಸೊ ಅದು ನಿಮ್ಮ ಕೈಯಲ್ಲಿ ಮಾಡುವಂಥ ನೀವು ಕಾಂಟ್ರಿಬ್ಯೂಷನ್ ಅಷ್ಟು ಮಾಡಬೇಕು ಆ್ಯಂಡ್ ಮೊನ್ನೆನೂ ಸೂರ್ಯನ ಮಿಲನಕ್ಕೆ 500 ರೂಪಾಯಿ ಹಾಕಿದ್ರೆ ನಾನು ಹೇಳಕ್ಕೆ ಮರ್ತೋಯ್ತು ಆ್ಯಕ್ಚುಲಿ ರಿಸೀವ್ಡ್ ಅಂತ ಹಾಕೋಕ್ಕೆ. ನಿಮಗೆ ನೆನಪಿಸ್ಕೊತೀನಿ, ಮತ್ತು ಯಾವುದೋ ತಲೆ ಬಿಸಿನಲ್ಲಿ ಮರ್ತ್ಬಿಡ್ತೀನಿ. ಸೊ ನಿಮ್ಮ ಕೈಯಲ್ಲಿ ಆಗೋದನ್ನು ಕೊಡಬೇಕು ಅನ್ನೋ ಮನಸ್ಸು ಬರ್ತಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ನಂಗೆ ಎಷ್ಟು ಕೊಟ್ರಿ, ಏನು ಮಾಡಿದ್ರೆ ಮ್ಯಾಟ್ರ್ ಅಲ್ಲ, ಕೊಡಬೇಕು ಕೈ ಎತ್ತಿ ಅಂತ ಬರ್ತಿದೆಯಲ್ಲ ಅದೇ ಇಂಪಾರ್ಟೆಂಟ್, ಅಷ್ಟೇ ನನಗೆ ಬೇಕಾಗಿರೋದು. ಸೊ ಅದು ಮಾಡ್ತಿದ್ದೀರಾ. ನಾನು ನಿಮ್ಗೆ ಏನಾದ್ರು ಮಾರ್ಕ್ ಕೊಡ್ತೀನಿ ಅಂತಂದರೆ 9.5 ಕೊಡ್ತೀನಿ ಔಟ್ ಆಫ್ 10ಗೆ, ಆಯಿತಾ? ಫುಲ್. ಸೊ ಇನ್ನೊಂದು 0.5 ಇಟ್ಟಿರ್ತೀನಿ, ಯಾಕಂದರೆ ಆ್ಯಸ್ ಎ ಸ್ಟೂಡೆಂಟ್ ಫುಲ್ ಕೊಡಬಾರ್ದು. ಇಲ್ಲ 5.5 ಇಟ್ಟಿರ್ತೀನಿ ನಾನು. ಆವಾಗ ಹಿಂಡ್ತಾ ಇರ್ತೀನಿ, ಕಿವಿನ ಬಿಡಲ್ಲ. 0.5 ಇಟ್ಟಿರ್ತೀನಿ ನಾನು ಯಾವಾಗಲೂ, ಹಂಗೆ ಫುಲ್ ಬಿಟ್ಬಿಡಲ್ಲ ಎಲ್ಲರಿಗೂ. ಸರಿನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆಗೆ ಅಲ್ಲಿಂದ ಇಲ್ಲಿವರೆಗೆ ಜರ್ನಿನಲ್ಲಿ 2 ಇಯರ್ಸಿಂದ ನಮ್ಮ ಜೊತೆಗೆ ಇದ್ದಿದ್ದಕ್ಕೆ ಒಬ್ಬರು ಅಣ್ಣನಾಗಿ ನಮ್ಮ ಜೊತೆಗೆ ಇರ್ತೀರಿ ಯಾವಾಗಲೂ. ಅದೇನು ಮಾಡ್ತಿರೋ ಗೊತ್ತಿಲ್ಲ, ಸೆಕ್ಯೂರ್ಡ್ ಫೀಲ್. ನಮ್ಗೆ ಒಬ್ಬರು ಅಣ್ಣ ಇದ್ದಾರೆ, ಆನ್ಲೈನಲ್ಲಾದರೂ ಒಬ್ಬರು ಅಣ್ಣ ಇದ್ದಾರೆ ಅಷ್ಟೇ. ಕ್ಲಾಸಲ್ಲಿ ಒಬ್ಬರು ಕುಮಾರಣ್ಣ, ಮೊದಲು ರವಿ ಅಣ್ಣ ಇದ್ರಿ, ಕುಮಾರಣ್ಣ. ಸೊ ಹಾಗೆ ಆನ್ಲೈನಲ್ಲಿ ಒಬ್ಬರು ಜಯಣ್ಣ, ಅಷ್ಟೇ ನಮಗೆ. ಅದೊಂದು ಅಣ್ಣ ಅಣ್ಣ ಅಣ್ಣ. ಯಾಕಂದರೆ ಈ ಕ್ಲಾಸಲ್ಲಿ ಹೆಚ್ಚಿನವ್ರ ತಲೆಯಲ್ಲಿ ಬರೀ ಲೇಡೀಸ್ಗೆ ಅಂತ ಕೂತ್ಬಿಟ್ಟಿರುತ್ತೆ. ಸೊ ನಮಗೂ ಒಂದು ಬೇಕಲ್ಲ, ಒಂದು ಒಂಥರ ಆ ಭಾವ ಬರಬೇಕು, ನಮಗೂ ಒಂದು ಪಾತ್ರತ್ವದ ಭಾವ. ಸೊ ಅದನ್ನು ನೀವು ತುಂಬ್ತೀರಾ, ಆನ್ಲೈನಲ್ಲಾದರೂ ಸರಿ ನೀವು ತುಂಬ್ತೀರಾ. ನನಗೆ ಹೆಂಗೆ ಕಂಫರ್ಟ್ ಆಗಿದ್ರೆ ಸರಿ ತಗೊಂಡು ಹಂಗೆ ಕಂಫರ್ಟ್ ಆಗಿರೋ ಜಯಣ್ಣ ಅಂತ. ಸೊ ಜಯಣ್ಣಂಗೆ ಒಂದು ಧನ್ಯವಾದಗಳು ನಮ್ಮ ಕಡೆಯಿಂದ.